ಒಂದು ಕಾಲದಲ್ಲಿ ವಿಜಯನಗರ ಎಂಬ ಸುಂದರ ರಾಜ್ಯದಲ್ಲಿ ರಾಜ ಎಂಬ ದಯಾಳು ಮತ್ತು ನ್ಯಾಯಪರ ರಾಜನು ರಾಜ್ಯವಾಳುತ್ತಿದ್ದನು. ಅವನು ತನ್ನ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಪ್ರೀತಿಸುತ್ತಿದ್ದನು. ಆದರೆ ಒಮ್ಮೆ ಅವನ ರಾಜ್ಯದಲ್ಲಿ ಭೀಕರ ಬರಗಾಲ ಬಂದಿತು. ನದಿಗಳು ಒಣಗಿದವು, ಭೂಮಿ ಬಿರಿದು ಬಿಟ್ಟಿತು ಮತ್ತು ಪ್ರಜೆಗಳು ದುಃಖದಿಂದ ಹಲಬರಿದರು. ರಾಜನು ತನ್ನ ಎಲ್ಲ ಜ್ಞಾನಿಗಳನ್ನು ಕರೆದು ಪರಿಹಾರ ಕೇಳಿದನು, ಆದರೆ ಯಾವುದೂ ಕೆಲಸ ಮಾಡಲಿಲ್ಲ. ಒಂದು ದಿನ ರಾಜನ ದರ್ಬಾರ್ಗೆ ಒಬ್ಬ ಮುನಿ ಋಷಿ ಬಂದು ಹೇಳಿದರು, ರಾಜನೇ, ನಿನ್ನ ರಾಜ್ಯದ ಬರಗಾಲವು ನಿನ್ನ ಅಹಂಕಾರದಿಂದ ಬಂದಿದೆ. ನೀನು ಒಮ್ಮೆ ಹೇಳಿದ್ದೀ, ನನ್ನ ಬಲವೇ ನನ್ನ ರಾಜ್ಯವನ್ನು ರಕ್ಷಿಸುತ್ತದೆ ಎಂದು. ಈಗ ನಿನ್ನ ಬಲವೆಲ್ಲ ಎಲ್ಲಿ? ರಾಜನು ನಾಚಿದನು. ಮುನಿ ಮುಂದುವರಿದರು, ಹಿಮಾಲಯದ ಕಾಡಿನಲ್ಲಿ ಕಲ್ಪವೃಕ್ಷ ಎಂಬ ದಿವ್ಯ ಮರವಿದೆ. ಅದರ ಒಂದು ಬೀಜವನ್ನು ತಂದರೆ ನಿಮ್ಮ ರಾಜ್ಯಕ್ಕೆ ಮಳೆ ಬರುತ್ತದೆ. ಆದರೆ ಅದನ್ನು ಪಡೆಯಲು ನೀನು ಮಾತ್ರ ಹೋಗಬೇಕು, ಯಾವುದೇ ಸೈನ್ಯ ಅಥವಾ ಸಹಾಯವಿಲ್ಲದೆ. ರಾಜನು ಸಿಂಹಾಸನವನ್ನು ತೊರೆದು ಸಾಧಾರಣ ವೇಷದಲ್ಲಿ ಹಿಮಾಲಯದ ಕಡೆ ನಡೆದ. ದಾರಿಯಲ್ಲಿ ಅವನು ಬರಗಾಲದಿಂದ ಹಾಳಾದ ಗ್ರಾಮಗಳನ್ನು ಕಂಡು ಕಣ್ಣೀರು ಸುರಿಸಿದನು. ಒಂದು ಗ್ರಾಮದಲ್ಲಿ ಅವನು ಹಸಿದ ಮಕ್ಕಳಿಗೆ ತನ್ನ ಉಳಿದ ರೊಟ್ಟಿಯನ್ನು ಕೊಟ್ಟನು. ಮತ್ತೊಂದು ಗ್ರಾಮದಲ್ಲಿ ಅವನು ಒಬ್ಬ ವೃದ್ಧನಿಗೆ ನೀರು ಹೀರುವುದಕ್ಕೆ ಸಹಾಯ ಮಾಡಿದನು. 3 ದಿನಗಳ ನಂತರ ಅವನು ಕಲ್ಪವೃಕ್ಷವನ್ನು ಕಂಡನು. ಆದರೆ ಮರದ ಕೆಳಗೆ ಒಂದು ದೈತ್ಯಾಕಾರದ ನಾಗ ಸರ್ಪ ಕಾವಲು ನಿಂತಿತ್ತು. ರಾಜನು ಧೈರ್ಯವನ್ನು ತಂದು ನಾಗದಿಗೆ ನಮಸ್ಕರಿಸಿದನು, ನಾನು ನನ್ನ ಪ್ರಜೆಗಳಿಗಾಗಿ ಈ ಬೀಜವನ್ನು ಬೇಡುತ್ತೇನೆ. ದಯವಿಟ್ಟು ನನ್ನನ್ನು ಅನುಗ್ರಹಿಸಿ. ನಾಗವು ಗರ್ಜಿಸಿತು, ಇದು ದೇವತೆಗಳ ಮರ. ನೀನು ಅರ್ಹನೇ? ರಾಜನು ತಲೆ ತಗ್ಗಿಸಿ ಹೇಳಿದನು, ನಾನು ಅರ್ಹನಲ್ಲ, ಆದರೆ ನನ್ನ ಪ್ರಜೆಗಳು ನಿರಪರಾಧಿಗಳು. ನಾಗವು ಅವನ ನಮ್ರತೆಗೆ ಮೆಚ್ಚಿ ಬೀಜವನ್ನು ಕೊಟ್ಟಿತು. ರಾಜನು ಬೀಜವನ್ನು ರಾಜ್ಯಕ್ಕೆ ತಂದು ನೆಟ್ಟನು. ಅದೇ ರಾತ್ರಿ ಮಿಂಚುಗಳು ಮಿಂಚಿದವು, ಮೋಡಗಳು ಗರ್ಜಿಸಿದವು ಮತ್ತು ರಾಜ್ಯವು ಸುರಿಮಳೆಯಿಂದ ತೊಯ್ದಿತು. ಪ್ರಜೆಗಳು ಸಂತೋಷದಿಂದ ನೃತ್ಯ ಮಾಡಿದರು. ಮುನಿ ಮತ್ತೆ ಕಾಣಿಸಿಕೊಂಡು ಹೇಳಿದರು, ನೀನು ಇಂದು ನಿಜವಾದ ರಾಜನಾಗಿದ್ದೀಯಾ? ಅಹಂಕಾರವನ್ನು ಬಿಟ್ಟು ನಿನ್ನ ಹೃದಯದ ದಯೆಯಿಂದ ನೀನು ರಾಜ್ಯವನ್ನು ರಕ್ಷಿಸಿದ್ದೀಯಾ? ನೀತಿ, ಅಹಂಕಾರವು ವಿನಾಶಕ್ಕೆ ದಾರಿ, ನಮ್ರತೆ ಮತ್ತು ದಯೆಯೇ ಸತ್ಯವಾದ ಬಲ. ರಾಜನ ಕತೆ ಕನ್ನಡ ನಾಡಿನಲ್ಲಿ ಇಂದಿಗೂ ಹಾಡುಗಳಲ್ಲಿ ಮತ್ತು ಕತೆಗಳಲ್ಲಿ ನುಡಿಯುತ್ತದೆ.